ಓಂ ತತ್ವ ಸಮನ್ವಯಾತ್ ಓಂ ಅಂತ 4ನೇ ಸೂತ್ರ ಮತ್ತು 4ನೇ ಸಮನ್ವಯಾಧಿಕರಣ. ಸಕಲ ಶಾಸ್ತ್ರಗಳನ್ನು ಕೂಡ, ವೇದ ಪುರಾಣಾದಿ ಸಕಲ ಶಾಸ್ತ್ರಗಳನ್ನು ಕೂಡ ಪರಮಾತ್ಮನಲ್ಲೇ ನಾವು ಸಮನ್ವಯಿಸಿ ನೋಡಬೇಕು ಅಂತ ಅದರ ತಾತ್ಪರ್ಯ. ಅಜ್ಞಾನ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಕುತಃ ಅಂದರೆ ತತ್ವ ಸಮನ್ವಯಾತ್. ಅನ್ವಯ ಉಪಪತ್ಯಾದಿಲಿಂಗಂ ಉಕ್ತಂಚ ಬೃಹತ್ ಸಂಹಿತಾಯಾಮ್ ಅಂತ ಇಷ್ಟು ಆಚಾರ್ಯರ ಭಾಷ್ಯವಾಕ್ಯ ಓದಿದ್ದೀನಿ ಮೊದಲಿನ ಉದಾಹರಣೆ. ಭಗವಂತ ಶಾಸ್ತ್ರದಿಂದ ಮಾತ್ರ ಗಮ್ಯ ಅಂತ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದಿಂದ ಹೇಳಿದರು. ಆದರೆ ಆ ಶಾಸ್ತ್ರಯೋನಿ ಆದವನು ಅಂದರೆ ಶಾಸ್ತ್ರದಿಂದ ಪ್ರತಿಪಾದ್ಯನಾದವನು ಯಾರು ಅಂದರೆ ಈ ವಿಷ್ಣು ಮಾತ್ರ ಶಾಸ್ತ್ರದಿಂದ ಪ್ರತಿಪಾದ್ಯ, ಹೊರತು ಬೇರೆ ಯಾರು ಕೂಡ ಶಾಸ್ತ್ರದಿಂದ ಪ್ರತಿಪಾದ್ಯರಲ್ಲ. ಇತರೇಶಾಂ ಇನ್ನು ಉಳಿದವರಿಗೆ ರುದ್ರಾದಿಗಳಿಗೆ ಶಾಸ್ತ್ರಯೋನಿತ್ವ ಅಂತ ಅನ್ನೋದಿಲ್ಲ, ಶಾಸ್ತ್ರದಿಂದ ಮುಖ್ಯ ಪ್ರತಿಪಾದ್ಯತ್ವ ಅಂತ ಅನ್ನೋದಿಲ್ಲ. ಅಮುಖ್ಯ ಪ್ರತಿಪಾದ್ಯತ್ವ ಇದೆ. ಅದನ್ನ ಬೇರೆ ಬೇರೆ ಕಡೆ ಐತರೇಯ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಹೇಳಿದ್ದಾರೆ. ಪರಮಾತ್ಮನಂತೆ ಮುಖ್ಯ ಪ್ರಾಣನೂ ಲಕ್ಷ್ಮೀದೇವಿಯೂ ಕೂಡ ಸರ್ವಶಬ್ದ ವಾಚ್ಯರೇ. ಆದರೆ ಅವರಿಗಿರುವ ಸರ್ವಶಬ್ದ ವಾಚ್ಯತ್ವ ಅನ್ನೋದು ಸೀಮಿತವಾದದ್ದು. ಪರಮಾತ್ಮನಿಗೆ ಸೀಮಾತೀತವಾದ ಶಾಸ್ತ್ರ ಪ್ರತಿಪಾದ್ಯತ್ವ ಇದೆ, ಸಕಲ ಶಬ್ದ ಪ್ರತಿಪಾದ್ಯತ್ವ ಇದೆ ಅಂತ ಬಂದಿದೆ. ಆದ್ರಿಂದ ಇತರೇಶಾಂ ಉಳಿದವರು ಯಾರಿಗೂ ಕೂಡ ಶಾಸ್ತ್ರಯೋನಿತ್ವ ಅಂತ ಅನ್ನೋದಿಲ್ಲ. ಅದರಿಂದ ಶಾಸ್ತ್ರದಿಂದ ಮುಖ್ಯ ಪ್ರತಿಪಾದ್ಯತ್ವ ಅಂತ ಅನ್ನೋದಿಲ್ಲ. ಅಜ್ಞಾನ ಪ್ರತೀಯಮಾನಮಪಿ, ಕೆಲವರು ಅಜ್ಞಾನಿಗಳಿಗೆ ಹಾಗೆ ಕಾಣಿಸಬಹುದು. ಯಾರೋ ರುದ್ರನೋ ಮತ್ತೆ ಅವನು ಪ್ರಕೃತಿಯೋ ಇವರು ಯಾರೋ ಶಾಸ್ತ್ರದಿಂದ ಪ್ರತಿಪಾದ್ಯರಾಗಿದ್ದಾರೆ ಅಂತ ಕಾಣಿಸಬಹುದು. ಅಜ್ಞರಾದವರಿಗೆ ಪ್ರತೀಯಮಾನಮಪಿ ಹಾಗೆ ಕಂಡ್ರೂ ಕೂಡ ಶಾಸ್ತ್ರಯೋನಿತ್ವ ಅಂತ ಅನ್ನೋದು, ಶಾಸ್ತ್ರದಿಂದ ಮುಖ್ಯ ಪ್ರತಿಪಾದ್ಯತ್ವ ಅಂತ ಅನ್ನೋದು ನ ಇತರೇಶಾಂ ಬೇರೆ ಯಾವ ಬ್ರಹ್ಮ ಪ್ರಕೃತಿ ಮೊದಲಾದ ತತ್ವಕ್ಕೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ಮೊದಲು ಸತ್ತರ್ಕ ದೀಪಾವಳಿಯಲ್ಲಿರೋದನ್ನ ಹೇಳ್ತೇನೆ. ಜಗತ್ತಿಗೆ ಕಾರಣ ಎಂಬುದಾಗಿ ಶಾಸ್ತ್ರದಿಂದ ಪ್ರತಿಪಾದ್ಯನಾಗಿರುವವನು ಯಾರು? ವಿಷ್ಣುವೇ. ಅದು ವಿಷ್ಣುವಿಗೆ ಯಾಕೆ ಒಪ್ಪಬೇಕು? ಪ್ರಧಾನಸ್ಯ ಅನ್ಯಸ್ಯವಾ ತತ್ಕಿಂ ನ ಸ್ಯಾತ್. ಪ್ರಧಾನ ಅಂದರೆ ಪ್ರಕೃತಿ, ನಮಗೆ ಈಗಾಗಲೇ ಗೊತ್ತಿರುವಂತೆ. ಪ್ರಧಾನವನ್ನಾಗಲಿ ಅಥವಾ ಈ ಅನ್ಯ ಬೇರೆ ಯಾರು ರುದ್ರ ಇತ್ಯಾದಿಗಳನ್ನು ಯಾಕೆ ಹೇಳಬಾರ್ದು? ಯಾಕೆ ಅಂತೊಂದು ಪ್ರಶ್ನೆ. ಯಾಕೆಂದ್ರೆ ತತ್ತದ್ವಾದಿಭಿ ತಥಾ ಉಚ್ಯಮಾನತ್ವ. ಆಯಾ ವಾದಿಗಳು, ಪ್ರಕೃತಿ ಪಾರಮ್ಯವಾದಿಗಳು ಮತ್ತು ರುದ್ರ ಸರ್ವೋತ್ತಮತ್ವವಾದಿಗಳು ಹಾಗಾಗಿ ಹೇಳ್ತಾರಲ್ಲ, ಅದರಿಂದ ವಿಷ್ಣುವಿಗೆ ಯಾಕೆ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪರಿಹಾರಕವಾಗಿ ಈ ಸೂತ್ರವನ್ನ ಅವತಾರಯತಿ, ಸೂತ್ರದ ಹಿನ್ನೆಲೆಯನ್ನ ಹೀಗೆ ತಿಳಿಸಿ ಸೂತ್ರವನ್ನ ವ್ಯಾಖ್ಯಾನಿಸಲಿಕ್ಕೆ ಹೊರಟಿದ್ದಾರೆ. ತತ್ತು ಅಲ್ಲಿ ಅನ್ವಯ ಅಂತಂದ್ರೆ ಅನ್ವಯ ಶಬ್ದ ಏನು? ಉಪಪತ್ಯಾದಿಕಂ ಉಚ್ಯತೆ. ಅನ್ವಯ ಅಂದ್ರೆ ಉಪಪತ್ಯಾದಿ ಲಿಂಗಂ ಅಂತ ಭಾಷ್ಯದಲ್ಲಿ ಕೂಡ ಇದೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ ಅಂತಿಷ್ಟು ಕೂಡ ತಾತ್ಪರ್ಯ ನಿರ್ಣಯ. ಯಾವುದೇ ಒಂದು ಶಾಸ್ತ್ರಕ್ಕೆ ಏನು ತಾತ್ಪರ್ಯ ಅಂತ ಪ್ರತಿಪಾದನೆ ತೀರ್ಮಾನ ಮಾಡಲಿಕ್ಕೆ ಇವಿಷ್ಟು ಕಾರಣಗಳಾಗ್ತವೆ. ಆದ್ರಿಂದ ಅನ್ವಯ ಅಂತಂದ್ರೆ ಉಪಪತ್ಯಾದಿ ಲಿಂಗಗಳು. ಉಪಪತ್ತಿ ಅಂದ್ರೆ ಉಪಪತ್ತಿ, ಉಪಕ್ರಮ ಇವೆಲ್ಲವೂ ಕೂಡ ಕಾರಣಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾಕೆ ಅವುಗಳನ್ನ ಉಪಪತ್ಯಾದಿ ಲಿಂಗಗಳನ್ನ, ಉಪಪತ್ತಿ ಅಂದ್ರೆ ಯುಕ್ತಿ ಅಂತ ಅರ್ಥ, ಅವುಗಳನ್ನ ಅನ್ವಯ ಅಂತ ಯಾಕೆ ಕರೀತಾರೆ ಅಂದ್ರೆ ಬ್ರಹ್ಮಣಿ ಶಾಸ್ತ್ರಾನ್ವಯ ಸಾಧಕತ್ವಾತ್. ಪರಮಾತ್ಮನಲ್ಲಿ ಶಾಸ್ತ್ರದ ಅನ್ವಯವನ್ನ ಅಂದ್ರೆ ಸಂಬಂಧವನ್ನ, ಅವನೇ ಹೇಗೆ ಸರ್ವಶಬ್ದ ವಾಚ್ಯ, ಅನ್ವಯ ಅಂದ್ರೆ ವಾಚ್ಯತ್ವ, ಅದು ಹೇಗೆ ಅಂತ ಅನ್ನೋದನ್ನ ಈ ಲಿಂಗಗಳು ತಿಳಿಸ್ತವೆ. ಆದ್ರಿಂದ ಸಮನ್ವಯ ಅಂತ ಏನಿದೆಯಲ್ಲ, ಸಮನ್ವಯ ಅನ್ನೋ ಶಬ್ದಕ್ಕೆ ಸಮನ್ವೀಯತೆ ಏಭಿಹಿ ಇತಿ ಸಮನ್ವಯ ಅಂತ ಹೀಗದರ ಅರ್ಥ. ಏಭಿಹಿ ಈ ಉಪಕ್ರಮ ಮೊದಲಾದ ಲಿಂಗಗಳಿಂದ ಸಮನ್ವೀಯತೆ, ಬ್ರಹ್ಮವು ಪ್ರತಿಪಾದಿಸಲ್ಪಡ್ತದೆ. ಸಕಲ ಶಾಸ್ತ್ರಗಳಿಂದಲೂ ಕೂಡ ಬ್ರಹ್ಮವು ಪ್ರತಿಪಾದಿಸಲ್ಪಡ್ತದೆ. ಆದ್ರಿಂದ ಇವುಗಳನ್ನ ಅನು ಇತ್ಯುಪಸರ್ಗಪೂರ್ವಕ ಇಣಗತೋ ಧಾತು ಅದು. ಹಾಗೆ ಅವುಗಳನ್ನೆಲ್ಲ ಅನ್ವಯ ಎಂಬ ಶಬ್ದದಿಂದ ಉಪಕ್ರಮ ಮೊದಲಾದವುಗಳನ್ನು ಹೇಳ್ತಾರೆ. ಅಂದ್ರೆ ಆ ಉಪಪತ್ಯಾದಿ ಮೊದಲಾದ 6 ವಿಧಗಳ ಕಾರಣಗಳೇನಿವೆಯಲ್ಲ, ಉಪಪತ್ಯಾದಿ ಷಡ್ವಿಧ ತಾತ್ಪರ್ಯ ಲಿಂಗಂ. ತಾತ್ಪರ್ಯ ಲಿಂಗ ಅಂದ್ರೆ ಶಾಸ್ತ್ರಗಳ ತಾತ್ಪರ್ಯವನ್ನ ತೀರ್ಮಾನ ಮಾಡಲಿಕ್ಕೆ ಇರುವಂತಹ ಲಿಂಗಗಳು ಅಂದ್ರೆ ಕಾರಣಗಳು. ಅವುಗಳನ್ನ ಆಗಮ ವಾಕ್ಯದಿಂದಲೇ, ಆಗಮ ಅಂದ್ರೆ ನಾವಿಲ್ಲಿ ಬೃಹತ್ ಸಂಹಿತ ಅಂತ ಒಂದು ಶಾಸ್ತ್ರ ಕೊಟ್ಟಿದ್ದಾರೆ ಆಚಾರ್ಯರು. ಆಗಮ ಅಂದ್ರೆ ನಾವಿಲ್ಲಿ ಅದನ್ನು ವೇದ ಅಂತ ತಿಳ್ಕೊಬೇಕಾಗಿಲ್ಲ,
ಅದು ಶಾಸ್ತ್ರ ಪ್ರಮಾಣದಿಂದ ಅಂತ ಅರ್ಥ. ಉಪಕ್ರಮೇತಿ ಯಜ್ಜಿಜ್ಞಾಸ್ಯತ್ವೇನ ಪ್ರತಿಪಾದ್ಯಂ ಪ್ರತಿಜ್ಞಾತಂ ವಿಷ್ಣು ಶಬ್ದವಾಚ್ಯಂ ಬ್ರಹ್ಮ ತದೇವ ಜಗತ್ ಕಾರಣತೆಯ ಶಾಸ್ತ್ರ ಪ್ರತಿಪಾದ್ಯಂ ಉಪಕ್ರಮಾದಿ ವಶಾತ್ ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಜಿಜ್ಞಾಸ್ಯ ಎಂಬುದಾಗಿ ಯಾವ ವಿಷ್ಣುವನ್ನ ಪ್ರತಿಪಾದನೆ ಮಾಡಿದಾರಲ್ಲ, ಆ ವಿಷ್ಣುವೇ ಬ್ರಹ್ಮ ಅಂತ ಪ್ರತಿಪಾದನೆ ಮಾಡಿದಾರಲ್ಲ, ಬ್ರಹ್ಮ ಶಬ್ದವಾಚ್ಯನಾದ ವಿಷ್ಣುವೇ ಜಿಜ್ಞಾಸ್ಯ ಅಂತ ಹೇಳಿದಾರಲ್ಲ, ಅದೇ ವಿಷ್ಣು ಶಬ್ದವಾಚ್ಯವಾದ ಅದೇ ಬ್ರಹ್ಮವೇ ಜಗತ್ತಿಗೆ ಕಾರಣ ಎಂಬುದಾಗಿ ಮುಂದಿನ ಎಲ್ಲ ಸೂತ್ರಗಳಿಂದ ಅಧಿಕರಣಗಳಿಂದ ತಿಳಿದು ಬರ್ತದೆ. ವೇದಾದಿಗಳಿಂದಲೂ ಹಾಗೆ ತಿಳಿದು ಬರ್ತದೆ. ಯಾಕೆ ಅಂದರೆ ಉಪಕ್ರಮಾದಿ ವಶಾತ್ ಸಮನ್ವಯಾತ್ ಅಂತ ಪಂಚಮಿ ವಿಭಕ್ತಿ ಇದೆ ಸೂತ್ರದಲ್ಲಿ. ಅದಕ್ಕೆ ಉಪಕ್ರಮ ಮೊದಲಾದ ತಾತ್ಪರ್ಯ ಲಿಂಗಗಳು ಇರುವುದರಿಂದ, ವಿಷ್ಣು ಸರ್ವೋತ್ತಮತ್ವ ಪೂರ್ವಕವಾಗಿಯೇ ಉಪಕ್ರಮ ಉಪಸಂಹಾರ ಮೊದಲಾದವುಗಳು ಇರುವುದರಿಂದ ಅಂತ ಅದರ ಅರ್ಥ. ಮತ್ತು ತದ್ವಿರೋಧಾದೇವ ಉಪಕ್ರಮಾದಿಗಳು ಉಪಪತ್ತಿ ಉಪಕ್ರಮ ಅಭ್ಯಾಸ ಅಪೂರ್ವತ ಮೊದಲಾದವುಗಳು ವಿಷ್ಣು ಸರ್ವೋತ್ತಮತ್ವದ ಪರವಾಗಿವೆ. ಮತ್ತು ಅವು ಶಿವ ಸರ್ವೋತ್ತಮತ್ವ ಮತ್ತು ಪ್ರಕೃತಿ ಸರ್ವೋತ್ತಮತ್ವದಕ್ಕೆ ವಿರುದ್ಧವಾಗಿವೆ. ತದ್ವಿರೋಧಾದೇವ ಉಪಕ್ರಮಾದಿಗಳ ವಿರೋಧ ಇರುವುದರಿಂದಲೇ ಪ್ರಧಾನಾದಿ ನ ತಥಾಭೂತಂ, ಪ್ರಧಾನ ಅಂದ್ರೆ ಪ್ರಕೃತಿ ಶಿವ ಮೊದಲಾದದ್ದು, ತಥಾಭೂತಂ ನ ಅಂದ್ರೆ ಜಗತ್ಕಾರಣಂ, ಶಾಸ್ತ್ರ ಪ್ರತಿಪಾದ್ಯಂ ಚ ನ, ಸಕಲ ಶಾಸ್ತ್ರ ಪ್ರತಿಪಾದ್ಯಂ ಚ ನ ಅಂತ ಅದರ ಅರ್ಥ. ಏತದೇವ ಭಗವದ್ವಾಕ್ಯೇನ ಸಮರ್ಥಯತೆ, ಸಕಲ ಶಾಸ್ತ್ರಗಳು ಕೂಡ ಭಗವಂತನ ಜ್ಞಾನವನ್ನು ಕೊಡ್ಲಿಕ್ಕಾಗಿಯೇ ಇವೆ ಅಂತ ಅನ್ನೋದನ್ನ ಭಗವದ್ವಾಕ್ಯ ಅಂದ್ರೆ ಭಾಗವತ ವಾಕ್ಯ 11ನೇ ಸ್ಕಂದದ 21ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ಬಂದದ್ದು. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋಪೋಷ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇತ ಕಶ್ಚನ. ಅದರ ಅರ್ಥವನ್ನೆಲ್ಲ ಮುಂದೆ ಹೇಳ್ತೇನೆ. ನನ್ನನ್ನ ಉದ್ದೇಶಿಸಿಕೊಂಡೇ ಎಲ್ಲವನ್ನೂ ಪ್ರತಿಪಾದನೆ ಮಾಡ್ತವೆ, ಎಲ್ಲವನ್ನೂ ನಿಷೇಧ ಮಾಡ್ತವೆ. ಈ ಶಾಸ್ತ್ರದ ಹೃದಯವನ್ನ ನಾನು ಬಲ್ಲೆ, ನನಗಿಂತ ಹೆಚ್ಚು ಸ್ಪಷ್ಟವಾಗಿ ಇನ್ಯಾರೂ ಕೂಡ ಬಲ್ಲವರಲ್ಲ ಅಂತ ಅದರ ತಾತ್ಪರ್ಯ. ಮದುದ್ದೇಶೇನ ಕರ್ಮಾಣಿ ವಿಧತ್ತೆ ಇಂದ್ರಾದಿನಾಮಾಪಿ ಮಾಮಭಿಧತ್ತೆ ನ ದೇವಾನಿತ್ಯರ್ಥ. ನನ್ನ ಉದ್ದೇಶದಿಂದಲೇ ಕರ್ಮಾದಿಗಳನ್ನ ಯಜ್ಞ ಸಂಧ್ಯಾ ವಂದನೆ ಮೊದಲಾದ ಕರ್ಮಗಳನ್ನು ಹೇಳಿದರೂ ಕೂಡ ಅವೆಲ್ಲ ಪರಮಾತ್ಮನ ಪ್ರೀತಿಗಾಗಿವೆ. ಪರಮಾತ್ಮನ ಜ್ಞಾನವನ್ನು ಪಡೆದು ಮುಕ್ತಿಗಾಗಿ ಆ ಕರ್ಮಗಳನ್ನು ನಾವು ಮಾಡಬೇಕು ಅಂತ ಶಾಸ್ತ್ರಗಳ ತಾತ್ಪರ್ಯ ಇದೆ ಅಂತ. ಅದಕ್ಕೆ ಮಾಂ ವಿಧತ್ತೆ ಅಂತಂದ್ರೆ ನನ್ನ ಉದ್ದೇಶಕ್ಕಾಗಿ ಅಂತ ಅರ್ಥ. ಮಾಂ ವಿಧತ್ತೆ ಅದಾದ್ಮೇಲೆ ಮಾಂ ಅಭಿಧತ್ತೆ ಅಂತ ಬಂದಿದೆ. ವಿಧತ್ತೆ ಅಂದ್ರೆ ಈ ಸಂಧ್ಯಾ ವಂದನೆ ಯಜ್ಞ ಮೊದಲಾದ ಕರ್ಮಗಳನ್ನು ವಿಧಾನ ಮಾಡುವುದು. ಅಭಿಧಾನ ಅಂದ್ರೆ ಹೆಸರು ಹೇಳುವುದು. ಯಾವ ಹೆಸರು ಅಂದ್ರೆ ಶಾಸ್ತ್ರದಲ್ಲಿ ಇಂದ್ರ ರುದ್ರ ಮೊದಲಾದ ಹೆಸರುಗಳು ಬಂದಿರಬಹುದು. ಆದ್ರೆ ಆ ಇಂದ್ರಾದಿ ನಾಮಗಳು ಕೂಡ ಮಾಂ ಅಭಿಧತ್ತೆ ನನ್ನನ್ನೇ ಹೇಳ್ತದೆ ಹೊರತು ನ ದೇವ ಇನ್ಯಾರನ್ನು ಹೇಳುವುದಿಲ್ಲ ಅಂತ ಅದರ ಅರ್ಥ. ವಿಕಲ್ಪಹ್ಯ ಮತ್ತೆ ಅಪೋಷ್ಯ ಅಂತ ಅನ್ನೋದನ್ನ ಮುಂದೆ ಹೇಳ್ತೇನೆ. ಹೇಗೋ ಅಲ್ಲಿ ಪ್ರಸಂಗ ಇದ್ದೇ ಇದೆ, ಅವಾಗ ಹೇಳ್ತೇನೆ. ಶಾಸ್ತ್ರಗಳು ಎಲ್ಲಿಯೇ ಏನನ್ನೇ ಪ್ರತಿಪಾದನೆ ಮಾಡಿದ್ರು, ಪ್ರಕೃತಿಯ ಸೊಬಗನ್ನಾಗಲಿ ಪ್ರಕೃತಿಯ ಮಹತ್ವವನ್ನಾಗಲಿ ಹೇಳಿದರು, ಉಳಿದ ದೇವತೆಗಳ ವರ್ಣನೆಯನ್ನು ಮಾಡಿದ್ರು, ಅದೆಲ್ಲವೂ ಕೂಡ ಶಿವ ಸೂರ್ಯ ಪಂಚಮಹಾಭೂತಗಳು ಮೊದಲಾದ್ದೆಲ್ಲವನ್ನು ತಿಳ್ಕೊಂಡು ಅನೇಕ ತತ್ವಗಳನ್ನು ತಿಳ್ಕೊಂಡು ಕೊನೆಗೆ ಈ ಎಲ್ಲ ತತ್ವಕ್ಕೂ ನಿಯಾಮಕನಾದಂತಹ ಪರಮಾತ್ಮನನ್ನು ನಾವು ತಿಳಿಯಬೇಕು. ಅವನ ಜ್ಞಾನದಿಂದಲೇ ಮುಕ್ತಿ. ಮತ್ತು ಎಲ್ಲ ಶಬ್ದಗಳು ಇನ್ಯಾರನ್ನೇ ಅಮುಖ್ಯವಾಗಿ ಹೇಳಿದ್ರು ಕೂಡ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳ್ತವೆ ಅಂತ ತಿಳಿಸುವುದು ಆ ಭಾಗವತದ ಉದ್ದೇಶ. ಭಾಗವತದಲ್ಲಿ ಸ್ಪಷ್ಟವಾಗಿದೆ. ಅದಕ್ಕಾಗಿ ಭಾಗವತದ ಮಾತನ್ನು ಉದ್ಧರಿಸಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.